ಆಧಾರ್ ಕಾರ್ಡ್ ಇದು ಪ್ರತಿಯೊಬ್ಬ ಭಾರತೀಯರ ಪ್ರೂಫ್ ಆಫ್ ಐಡೆಂಟಿಟಿ. ಈ ಒಂದು ಕಾರ್ಡ್ ಇಲ್ಲ ಅಂದ್ರೆ ಪರ್ಸನಲ್ ಅಂಡ್ ಪ್ರೊಫೆಷನಲ್ ಕೆಲಸಗಳು ಯಾವುದು ಆಗಲ್ಲ ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇದು ಪ್ರತಿಯೊಬ್ಬರಿಗೂ ಮ್ಯಾಂಡೇಟರಿ ಆಗಿದೆ. ಹಾಯ್ ಫ್ರೆಂಡ್ಸ್, ಟೆಕ್ನಿಕಲ್ ಸತೀಶ್ಗೆ ಸ್ವಾಗತ. ನಾನು ಸತೀಶ್. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೀವಿನ್ನೂ ನಿಮ್ಮ 10 ವರ್ಷ ತುಂಬಿದ ಹಳೆಯ ಆಧಾರ್ ಕಾರ್ಡ್ ಅನ್ನು ಒಂದು ಸಾರಿಯೂ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಈ ವಿಡಿಯೋ ನಿಮ್ಗಾಗಿ. ದಯವಿಟ್ಟು ಕೊನೆಯವರೆಗೂ ವಿಡಿಯೋ ನೋಡಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 12 ಅಂಕಿಯ ಆಧಾರ್ ನಂಬರ್ ನಲ್ಲಿ ನಮ್ಮ ಪರ್ಸನಲ್ ಡೇಟಾ ಬೇಸ್ ಏನಿದೆ ಅಂತ ಗೌರ್ಮೆಂಟ್ ನವರು ಈಸಿಯಾಗಿ ತಿಳ್ಕೊಬಿಡ್ತಾರೆ. ನಮ್ಮ ಬ್ಯಾಕ್ ಗ್ರೌಂಡ್ ಏನು, ನಮ್ಮ ಹತ್ರ ಕಾರ್ ಇದೆಯಾ, ಬಂಗ್ಲೆ ಇದೆಯಾ, ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾ ಇದೀವಾ ಇಲ್ವಾ, ಅಥವಾ ನಮ್ಮ ಕಾರ್ಡ್ಗೆ ಎಷ್ಟು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅನ್ನೋ ಸುಮಾರು ಇನ್ಫಾರ್ಮೇಶನ್ ನಮ್ಮ ಆಧಾರ್ ಕಾರ್ಡ್ ನಿಂದ ಗೌರ್ಮೆಂಟ್ಗೆ ಗೊತ್ತಾಗುತ್ತೆ. ಆದ್ರಿಂದ ಈ ಕಾರ್ಡ್ ಎಲ್ಲಾ ಕಡೆ ಮ್ಯಾಂಡೇಟರಿ ಮಾಡಿದ್ದಾರೆ. ಈ ಮುಂಚೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಅಂದ್ರೆ ಇಷ್ಟು ಫೀಸ್ ಅಂತ ಕೊಡ್ಬೇಕಿತ್ತು. ಆದ್ರೆ ಸುಮಾರು 1 ವರ್ಷದ ಹಿಂದೆ ಉಚಿತವಾಗಿ ನಾವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬಹುದು. ಸೆಪ್ಟೆಂಬರ್ 14ರವರೆಗೂ ಈ ಸೇವೆ ಉಚಿತವಾಗಿರುತ್ತೆ. ಅದು ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಅಥವಾ ಸಿಸ್ಟಮ್ ಮುಖಾಂತರ ಅಪ್ಡೇಟ್ ಮಾಡಬಹುದು. ನಿಮ್ಗೆ ಆನ್ಲೈನ್ ನಾಲೆಜ್ ಇಲ್ಲ, ಇದ್ರ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ ಅಂದ್ರೆ ಹೊರಗಡೆ ಆನ್ಲೈನ್ ಸೆಂಟರ್ಗಳಲ್ಲಿ ನೀವು ಅಪ್ಡೇಟ್ ಮಾಡಿಸಬಹುದು. ಇನ್ ಕೇಸ್ ನೀವು ಕೊನೆಯ ದಿನಾಂಕಕ್ಕೆ ಮುಂಚೆ ಮಾಡಿಸಿಲ್ಲ ಅಂದ್ರೆ ನಿಮ್ಮ ಕಾರ್ಡ್ ರದ್ದಾಗಬಹುದು. ಇಲ್ಲ ಯಾವ್ದಾದ್ರು ಸೇವೆ ಪಡೆಯಲು ಹೋದಾಗ ಆಧಾರ್ ಅಪ್ಡೇಟ್ ಇಲ್ಲ ಅಂತ ವಾಪಸ್ ಕಳಿಸಬಹುದು. ಮುಖ್ಯವಾಗಿ ಬ್ಯಾಂಕ್ಗಳಿಗೆ ಹೋದಾಗ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕೇ ಬೇಕು. ಇನ್ನು ರೇಷನ್ ಕಾರ್ಡ್ ಮಾಡಿಸ್ಬೇಕಾದ್ರೆ, ಮತ್ತೆ ವೋಟರ್ ಐಡಿ ಮಾಡಿಸ್ಬೇಕಾದ್ರೆ, ಪಾನ್ ಕಾರ್ಡ್ ಮಾಡಿಸ್ಬೇಕಾದ್ರೆ, ಮತ್ತು ಈಗ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನು ನೀವು ಪಡ್ಕೋಬೇಕು ಅಂದ್ರೆ ಮಸ್ಟ್ ಅಂಡ್ ಶುಡ್ ಆಧಾರ್ ಕಾರ್ಡ್ ಕೇಳ್ತಾರೆ. ಹಾಗೆ ಕೆಲವರು ಒಂದು ಸಾರಿಯೂ ತಮ್ಮ ಇನ್ಫಾರ್ಮೇಶನ್ ತಪ್ಪಿದ್ರೂ ಸಹ ಅಪ್ಡೇಟ್ ಮಾಡಿಸದೆ ಕಾರ್ಡ್ ನ ಯೂಸ್ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬಾ ನೀಡ್ ಇದ್ದಾಗ ಮಾತ್ರ ಇನ್ಫಾರ್ಮೇಶನ್ ಚೇಂಜ್ ಮಾಡ್ಸೋಕೆ ಆಧಾರ್ ಸೆಂಟರ್ಗಳಿಗೆ ಅಥವಾ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ಮಾಡಿಸ್ತಾರೆ. ಹಾಗಾದ್ರೆ ಬನ್ನಿ ಯಾವ ರೀತಿ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮೊದಲು ನಿಮ್ಮ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡಿಕೊಂಡು myAadhar.uidai.gov.in ಅಂತ ವೆಬ್ಸೈಟ್ ಹೋಗಿ. ವೆಬ್ಸೈಟ್ ಓಪನ್ ಆದ ನಂತರ ನೆಕ್ಸ್ಟ್ ಲಾಗಿನ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಪ್ಚಾ ಕೋಡ್ ಏನ್ ತೋರಿಸ್ತಾ ಇದೆಯೋ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಂಡು ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ಮೊಬೈಲ್ಗೆ ಒಂದು OTP ಬಂದಿರುತ್ತೆ, ಅದು 6 ಡಿಜಿಟ್ ಇರುತ್ತೆ. ಅದನ್ನ ಇಲ್ಲಿ ಎಂಟರ್ OTP ಅಂತ ಇರುತ್ತೆ, ಅಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಂತರ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್, ಕ್ಲಿಕ್ ಹಿಯರ್ ಟು ಅಪ್ಲೋಡ್ ಯುವರ್ ಪ್ರೂಫ್ ಆಫ್ ಐಡೆಂಟಿಟಿ ಅಂಡ್ ಪ್ರೂಫ್ ಆಫ್ ಅಡ್ರೆಸ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಈ ಸರ್ವಿಸು ಸೆಪ್ಟೆಂಬರ್ 14ರವರೆಗೂ ಫ್ರೀ ಆಗಿರುತ್ತೆ. ನೆಕ್ಸ್ಟ್ ಇಲ್ಲೊಂದು ಇನ್ಫಾರ್ಮೇಶನ್ ಬರುತ್ತೆ, ಆಬ್ಜೆಕ್ಟಿವ್ ಆಫ್ ಡಾಕ್ಯುಮೆಂಟ್ ಅಪ್ಡೇಟ್ ಸರ್ವಿಸ್ ಅಂತ. ಇಲ್ಲಿ ಇನ್ಫಾರ್ಮೇಶನ್ ಇರೋದನ್ನ ಒಂದ್ಸರಿ ನೀವು ಓದ್ಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಕನ್ಸೆಂಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಗೈಡ್ ಲೈನ್ಸ್ ಇರುತ್ತೆ, ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ಬೇಕಾದ್ರೆ ಡಾಕ್ಯುಮೆಂಟ್ ಸೈಜ್ ಬಂದು 2 MB ಇರಬೇಕು. ಸಪೋರ್ಟ್ ಫಾರ್ಮೆಟ್ ಗಳು ಬಂದು JPG, PNG ಅಂಡ್ PDF ಗಳು ಇರುತ್ತೆ. ಇದರಲ್ಲಿ ಯಾವ್ದಾದ್ರು ಒಂದು ನೀವು ಚೂಸ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಬೇಕಾಗತ್ತೆ. ಇದರಲ್ಲಿ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಇದೆ, ಪಾಸ್ಪೋರ್ಟ್ ಇದೆ, ಕಿಸಾನ್ ಫೋಟೋ ಬುಕ್, ಮತ್ತೆ ಮ್ಯಾರೇಜ್ ಸರ್ಟಿಫಿಕೇಟ್ ಇರುತ್ತೆ, ರೇಷನ್ ಕಾರ್ಡು, ವೋಟರ್ ಐಡಿ, ಇಲ್ಲ SLC ಮಾರ್ಕ್ಸ್ ಕಾರ್ಡು, ಇಷ್ಟು ಇನ್ನೂ ಸುಮಾರು ಇದೆ. ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೋ ಅದನ್ನ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ನಂದು ಆಲ್ರೆಡಿ ಆಧಾರ್ ಅಪ್ಡೇಷನ್ ಆಗಿರೋದ್ರಿಂದ ಇಲ್ಲಿ ನಾಟ್ ನೆಸೆಸರಿ ಅಂತ ಏನೋ ತೋರಿಸ್ತಾ ಇದೆ. ನೆಕ್ಸ್ಟ್ ಬಂದು ನಿಮ್ದು ಡಾಕ್ಯುಮೆಂಟ್ ಅಂದ್ರೆ ಅಡ್ರೆಸ್ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ವಾಟರ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು, ಗ್ಯಾಸ್ ಬಿಲ್ಲು, ಪಾಸ್ಪೋರ್ಟು, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಈ ತರ ಸುಮಾರು ಆಪ್ಷನ್ ಇರುತ್ತೆ. ಇದಕ್ಕೂ ಕೂಡ ನಿಮ್ಗೆ ಯಾವ ಸೂಟಬಲ್ ಆಗುತ್ತೋ ಅದನ್ನ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಒಂದು ಕನ್ಸೆಂಟ್ ಫಾರ್ಮ್ ಇದೆ, ಇನ್ನೊಂದು ಈ ಕನ್ಸೆಂಟ್ ನ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಹೋಗಿ. ಸ್ನೇಹಿತರೆ, ಇದಕ್ಕೆ ಮುಂಚೆ ನೀವು ಸ್ಕ್ಯಾನ್ ಕಾಪಿನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ. JPG ಫಾರ್ಮೆಟ್ ಅಲ್ಲಾದ್ರೂ ಸರಿ ಅಥವಾ PDF ಫಾರ್ಮೆಟ್ ಅಲ್ಲಾದ್ರೂ ಸರಿ. ಆ ಸ್ಕ್ಯಾನ್ ಮಾಡಿದ ಕಾಪಿನ ಇಲ್ಲಿ ವ್ಯೂ ಡೀಟೇಲ್ಸ್ ಅಂಡ್ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದ್ರೆ ನೆಕ್ಸ್ಟ್ ಹೋಗಿ ನಿಮ್ಮ ಫಾರ್ಮ್ ಸಬ್ಮಿಟ್ ಆಗಿ ನಿಮ್ಗೆ ನೆಕ್ಸ್ಟ್ ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇದು ಇಂದಿನ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಷನ್ ವಿಡಿಯೋ ಆಗಿತ್ತು. ಹೆಚ್ಚಿನ ಮಾಹಿತಿಗಾಗಿ ಟೆಕ್ನಿಕಲ್ ಸತೀಶ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.